ಅಕ್ಷಯ ತೃತೀಯ ಯಾವುದೇ ಬೆಲೆಬಾಳುವಂಥ ಅಥವಾ ಅತ್ಯಮೂಲ್ಯವಾದಂತಹ ವಸ್ತುವನ್ನು ಆ ದಿನ ಮನೆಗೆ ತಗೊಂಡು ಬಂದರೆ ಅದೆಲ್ಲವುದು ಅಕ್ಷಯವಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇಷ್ಟೊಂದು ಪವಿತ್ರವಾದಂತಹ ಶುಭದಾಯಕ ದಿನವಾದಂತಹ ಈ ಅಕ್ಷಯ ತೃತೀಯ ದಿವಸ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು, ಹಾಗೆ ಅಕ್ಷಯ ತೃತೀಯ ಪೂಜೆಯನ್ನು ಆಚರಣೆ ಮಾಡೋರು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾತ್ರ ಅಲ್ಲದೆ ಕುಬೇರ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ನಾನು ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕೇವಲ ಲಕ್ಷ್ಮೀ ಪೂಜೆಯನ್ನು ಕಳಸ ಸ್ಥಾಪನೆ ಮಾಡದೆ ನೀವಾಗಲೇ ಮನೆಯಲ್ಲಿ ಒಂದು ದೇವರ ಕಳಸವನ್ನು ಇಟ್ಟಿದ್ರೆ ಮತ್ತೊಂದು ಕಳಸವನ್ನು ಸ್ಥಾಪನೆ ಮಾಡದೆ ಕೂಡ ಸರಳವಾಗಿ ಪೂಜೆಯನ್ನು ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು. ಮೊದಲನೇ ಸಲ ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ಯಾವತ್ತಿಗೂ ಈ ಪೂಜೆಯನ್ನು ಮಾಡಿಲ್ಲ ಅನ್ನೋರು ಕೂಡ ಈ ಪೂಜೆಯನ್ನು ಮಾಡ್ಬೋದು. ಹಾಗಿದ್ರೆ ಬನ್ನಿ ಲಕ್ಷ್ಮೀ ಪೂಜೆಯನ್ನು ಅಕ್ಷಯ ತೃತೀಯ ದಿವಸ ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅಕ್ಷಯ ತೃತೀಯ ದಿವಸ ಬೆಳಗ್ಗೆನೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅನಂತರ ದೇವ್ರ ಮನೆಯಲ್ಲಿ ಒಂದು ಪೀಠದ ಮೇಲೆ ಅರ್ಶಿನ ಅಥವಾ ಗೋಮಯವನ್ನು ಹಚ್ಚಿ ಅದರ ಮೇಲೆ ಕುಬೇರ ರಂಗೋಲಿಯನ್ನು ಹಾಕೊಳ್ಬೇಕು. ತುಂಬಾನೇ ಸರಳವಾದಂತಹ ರಂಗೋಲಿ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ರಂಗೋಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರಂಗೋಲಿಯನ್ನು ಹಾಕೊಂಡು ಆ ರಂಗೋಲಿಯನ್ನು ಅರ್ಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕು. ಅನಂತರ ಒಂದು ಹೂವನ್ನು ಇಟ್ಟು ಪೀಠವನ್ನು ನಮಸ್ಕಾರ ಮಾಡಿಕೊಂಡು ಅನಂತರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಫೋಟೋಗೆ ಅಲಂಕಾರವನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀ ಫೋಟೋ ಇದ್ದರೆ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ನೆರವೇರಿಸ್ಬೋದು. ಲಕ್ಷ್ಮೀ ವಿಗ್ರಹ ಇದ್ದರೂ ಕೂಡ ನಡೆಯುತ್ತೆ. ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ ಅಂತ ಅಂದಾಗ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ಕಾಯಿ ಕಳಸ ಇಡ್ತೀವಲ್ವ, ಸೇಮ್ ನಾವು ನೀರು, ಅರ್ಶಿನ ಕುಂಕುಮ, ಅಕ್ಷತೆ, ಎಲೆ, ಕಾಯಿ ಇಟ್ಬಿಟ್ಟು ಅದನ್ನೇ ಲಕ್ಷ್ಮಿ ಅಂತ ಭಾವಿಸಿ ಕಳಸಕ್ಕೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇವಾಗ ಲಕ್ಷ್ಮೀ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ಹಾಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ತಾವರೆ ಹೂವು, ಕಣಗಲೆ ಹೂವು, ಸೇವಂತಿಗೆ, ಗುಲಾಬಿ, ಕೆಂಪು ದಾಸವಾಳ ಯಾವುದು ಸಿಗುತ್ತೋ ಆ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ನಮ್ಮ ಮನೆಯಲ್ಲಿರುವಂಥ ಧನಲಕ್ಷ್ಮಿ ಫೋಟೋಗೆ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಆ ಫೋಟೋ ಮುಂದೆನೇ ಮೊನ್ನೆ ನಾನು ಕೊಲ್ಹಾಪುರಕ್ಕೆ ಹೋದಾಗ ಲಕ್ಷ್ಮೀ ಫೋಟೋ ಕೂಡ ತೊಗೊಂಡು ಬಂದಿದ್ದೆ. ಆ ಲಕ್ಷ್ಮೀ ಫೋಟೋಗೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಲಕ್ಷ್ಮೀ ದೇವಿಯ ಮುಂದೆ 2 ದೀಪವನ್ನು ಇಟ್ಕೊಂಡು ಆ ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಕೊಂಡು ಇವಾಗ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ತಾ ಅಭಿಷೇಕವನ್ನು ಆರಂಭ ಮಾಡೋಣ. ದೀಪವನ್ನು ಹಚ್ಚಿನೇ ಅಭಿಷೇಕ ಮಾಡಬೇಕು. ದೀಪ ಹಚ್ಚದೆ ಅಭಿಷೇಕವನ್ನು ಆರಂಭ ಮಾಡೋ ಹಾಗಿಲ್ಲ. ಇಲ್ಲಿ ನಾನು ಕುಬೇರ ರಂಗೋಲಿ ಹಾಕೊಂಡಿದ್ನಲ್ಲ, ಆ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಆ ತಟ್ಟೆಯ ಒಳಗಡೆ ಮೊದಲಿಗೆ ಶ್ರೀಚಕ್ರ ಇಡ್ತಾ ಇದ್ದೀನಿ. ಶ್ರೀಚಕ್ರ ಲಕ್ಷ್ಮೀ ದೇವಿಯ ಅಥವಾ ಯಾವುದೇ ಹೆಣ್ಣು ದೇವರ ಒಂದು ಸ್ವರೂಪ. ಹಾಗಾಗಿ ಶ್ರೀಚಕ್ರದ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಅನಂತರ ಒಂದು ಹೂವನ್ನು ಕೂಡ ಇಟ್ಟು ಮೊದಲಿಗೆ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ಶುದ್ಧೋದಕ ಸ್ನಾನ ಅಂತಾರೆ. ಮೊದಲು ನೀರಿನಿಂದ ಅಭಿಷೇಕವನ್ನು ಮಾಡಿ ಅನಂತರ ನೀವು ಪಂಚಾಮೃತದಿಂದ ಅಥವಾ ಅಷ್ಟದ್ರವ್ಯಗಳಿಂದನೂ ಕೂಡ ಅಭಿಷೇಕವನ್ನು ನೆರವೇರಿಸ್ಬೋದು. ಪ್ರತಿ ಸಲನೂ ಕೂಡ ನಾವು ಪಂಚಾಮೃತದಿಂದ ಅಂದರೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಹಾಗೆ ದೇಸಿ ಹಸುವಿನ ತುಪ್ಪ ಇದೆಲ್ಲದರಿಂದನೂ ಅಭಿಷೇಕ ಮಾಡ್ತೀವಲ್ವ. ಈ ಸಲ ಅರ್ಶಿನ ಕುಂಕುಮ ಗಂಧದಿಂದ ಅಭಿಷೇಕವನ್ನು ಮಾಡೋಣ ಅಂತ ಅಂದ್ಕೊಂಡು ಅಭಿಷೇಕವನ್ನು ಆರಂಭ ಮಾಡಿದ್ದೀನಿ. ಇನ್ನು ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಕುಬೇರ ಯಂತ್ರವನ್ನು ಕೂಡ ನೀವು ಬರೆದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವ ರೀತಿ ಅದನ್ನು ರಚನೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ನೀರಿನಿಂದ ಅಭಿಷೇಕ ಆದ ನಂತರ ಕುಂಕುಮದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ಶುದ್ಧವಾಗಿರುವಂತಹ ನೀರಿಗೆ ಸ್ವಲ್ಪ ಕುಂಕುಮವನ್ನು ಬೆರೆಸ್ಕೊಂಡು, ಹಾಗೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಘಮ ಚೆನ್ನಾಗಿರಲಿ, ಪರಿಮಳ ಚೆನ್ನಾಗಿರಲಿ ಅಂತ ಅನ್ಸಿದ್ರೆ ಅದಕ್ಕೆ ಪನ್ನೀರು ಅಥವಾ ತೀರ್ಥದ ಪುಡಿ, ಅದರಲ್ಲಿ ಏಲಕ್ಕಿ ಎಲ್ಲ ಹಾಕಿರ್ತಾರಲ್ಲ ಅದನ್ನು ಕೂಡ ಸೇರಿಸಿ ನೀವು ಅಭಿಷೇಕವನ್ನು ಮಾಡ್ಬೋದು. ಕುಂಕುಮದಿಂದ ಅಭಿಷೇಕ ಆದ ನಂತರ ಅರ್ಶಿನದಿಂದನೂ ಕೂಡ ಅಭಿಷೇಕವನ್ನು ಮಾಡಿದ್ದೀನಿ. ಅನಂತರ ಗಂಧದಿಂದನೂ ಕೂಡ ಅಭಿಷೇಕ ಮಾಡಿದ ನಂತರ ದೇವಿಗೆ ಕುಂಕುಮವನ್ನು ಇಟ್ಟು ಧೂಪ ದೀಪ ತೋರಿಸ್ಬೇಕು. ಅನಂತರ ಮತ್ತೊಂದು ಸಲ ನಾವು ನೀರಿನಿಂದ ಅಭಿಷೇಕವನ್ನು ಮಾಡಿ ದೇವಿಯ ವಿಗ್ರಹವನ್ನು ಅಲಂಕಾರ ಮಾಡಬೇಕಾಗತ್ತೆ.
ಅಭಿಷೇಕ ಆದ ನಂತರ ಅಭಿಷೇಕ ಮಾಡಿರುವಂತಹ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಕಾಗತ್ತೆ. ಅನಂತರ ಆ ತಟ್ಟೆಯನ್ನು ಹಾಗೆ ವಿಗ್ರಹವನ್ನು ನಾನು ಶ್ರೀಚಕ್ರವನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಕೂಡ ಇವಾಗ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ. ಅಲಂಕಾರ ಮಾಡ್ಕೊಂಡಿದ ನಂತರ ಸೇಮ್ ನಾವು ಯಾವ ತಟ್ಟೆಯಲ್ಲಿ ಅಭಿಷೇಕವನ್ನು ಮಾಡಿದ್ವೋ ಅದೇ ತಟ್ಟೆಯಲ್ಲಿ ಈ ವಿಗ್ರಹ ಹಾಗೆ ಶ್ರೀಚಕ್ರವನ್ನು ಏರ್ಪಾಡು ಮಾಡ್ಕೋತಾ ಇದ್ದೀನಿ. ಹಾಗೆ ಲಕ್ಷ್ಮೀ ದೇವಿಯ ಎರಡೂ ಬದಿಯಲ್ಲೂ ಕೂಡ 2 ಆನೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಅಕ್ಷಯ ತೃತೀಯ ದಿವಸ ಪೂಜೆ ಮಾಡುವವರು ಯಾರು ಹೆಂಗಸರು ಪೂಜೆ ಮಾಡ್ತೀರೋ ಅಂಥವರು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವನ್ನು ಮುಡಿದು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಸಾಧ್ಯವಾದಷ್ಟು ಅವತ್ತಿನ ದಿವಸ ಮಲ್ಲಿಗೆ ಹೂವನ್ನು ಅರ್ಪಿಸಿ ಮುಡಿಸಿ ಪೂಜೆ ಮಾಡಿ. ಇನ್ನು ಅಕ್ಷಯ ತೃತೀಯ ದಿವಸ ಚಿನ್ನವನ್ನೇ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ. ಚಿನ್ನಕ್ಕೆ ಸಮನಾಗಿರುವಂತಹ ಬೇರೆ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು. ಅದು ಯಾವ್ದ್ಯಾವುದು ಅಂದರೆ ಕಲ್ಲುಪ್ಪನ್ನು ತೊಗೊಂಡು ಬರ್ಬೋದು, ಅಕ್ಕಿಯನ್ನು ಬೇಳೆಯನ್ನು ತೊಗೊಂಡು ಬರ್ಬೋದು. ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಾದ ಕವಡೆ, ಗೋಮತಿ ಚಕ್ರ, ಬೆಳ್ಳಿ ನಾಣ್ಯ ಯಾವುದನ್ನು ಬೇಕಾದರೂ ನೀವು ತೊಗೊಂಡು ಬರ್ಬೋದು. ಹಾಗೆ ವಾಹನವನ್ನು ಖರೀದಿ ಮಾಡ್ಬೋದು. ಸೈಟು ಅಥವಾ ಮನೆಯನ್ನು ಕೊಂಡ್ಕೊಳ್ತೀವಿ ಅಂದರೂ ಕೂಡ ಅವತ್ತಿನ ದಿನ ತುಂಬಾ ಒಳ್ಳೆಯದು. ಬೇರೆ ಯಾವುದಾದ್ರೂ ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ತಿದ್ದೀರಿ ಅಂದ್ರೂ ಕೂಡ ತುಂಬಾ ಶುಭದಾಯಕವಾದಂತಹ ದಿನ ಅವತ್ತು. ಮನೆ ಕಟ್ಟೋದಕ್ಕೆ ಪಾಯ ಪೂಜೆ ಆಗಿರ್ಬೋದು, ಗುದ್ಲಿ ಪೂಜೆ ಆಗಿರ್ಬೋದು, ಗೃಹ ಪ್ರವೇಶ, ಮದುವೆ, ನಾಮಕರಣ, ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ನೀವು ಯಾವ ಸಮಯವನ್ನು ನೋಡದೆ ಅವತ್ತಿನ ದಿವಸ ಮಾಡ್ಬೋದು. ನೀವು ಚಿನ್ನ ಬೆಳ್ಳಿಯನ್ನೇ ತೊಗೊಳ್ತೀವಿ ಅಂತ ಅನ್ನೋರಿಗೆ ಈಗಾಗಲೇ ನಾನು ಯಾವ ಸಮಯದಲ್ಲಿ ಚಿನ್ನವನ್ನು ಶಾಪಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ ನಂತರ ಇವಾಗ ಧೂಪವನ್ನು ತೋರಿಸಿ ಹೂಗಳಿಂದ ಅಲಂಕಾರ ಮಾಡಿ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಸಂಪಿಗೆ ಹೂಗಳನ್ನು ಬಳಸಿ, ನಮ್ಮನೆ ಗಿಡದಲ್ಲೇ ಬಿಟ್ಟಿರುವಂಥ ಸಂಪಿಗೆ ಹೂಗಳನ್ನು ಬಳಸಿ ಇವತ್ತು ದೇವಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಹೂಗಳಿಂದ ಅರ್ಚನೆ ಮಾಡ್ಬೋದು. ಹೂಗಳು ಜಾಸ್ತಿ ಇಲ್ಲ ಅಂತಂದರೆ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಾದ ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ, ಏಲಕ್ಕಿ, ಲವಂಗ ಇವುಗಳಿಂದಲೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು. ಅಥವಾ ಸರಳವಾಗಿ ಕುಂಕುಮಾರ್ಚನೆ ಮಾಡ್ತೀವಿ ಅಂದರೂ ಕೂಡ ನಡೆಯುತ್ತೆ. ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಅರ್ಚನೆ ಮಾಡುವಾಗ ಲಕ್ಷ್ಮಿಯ ಅಷ್ಟೋತ್ತರ, ಲಕ್ಷ್ಮಿಯ ಅಷ್ಟಕಂ, ಅಷ್ಟಲಕ್ಷ್ಮಿ ಸ್ತೋತ್ರಗಳನ್ನು, ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನು, ಆರತಿ ಹಾಡುಗಳನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಏನು ನೈವೇದ್ಯ ಮಾಡಬೇಕು ಅಂತ ಅಂದರೆ ಸಿಹಿ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಬೆಲ್ಲದಿಂದ ಮಾಡಿರುವಂಥದ್ದು, ಬೆಲ್ಲದನ್ನ, ಪಾಯಸ, ಹೋಳಿಗೆ ಈ ರೀತಿ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಇಟ್ಟು ನೀವು ನೈವೇದ್ಯ ಮಾಡ್ಬೋದು ದೇವರಿಗೆ. ಅಥವಾ ಹಣ್ಣು ಕಾಯನ್ನು ಇಟ್ಟು ಸರಳವಾಗಿ ನೈವೇದ್ಯ ಮಾಡ್ತೀವಿ ಅಂದರೂ ಕೂಡ ನಡೆಯುತ್ತೆ. ಇನ್ನು ಅವತ್ತಿನ ದಿವಸ ಯಾರೇ ಮುತ್ತೈದೆಯರು ನಿಮ್ಮ ಮನೆಗೆ ಬಂದರೂ ಕೂಡ ಹಾಗೆ ಖಾಲಿ ಕೈಯಲ್ಲಿ ಕಳಿಸ್ಬೇಡಿ. ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ವಿಶೇಷವಾಗಿ ಅಕ್ಷಯ ತೃತೀಯ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯೂಸ್ ಮಾಡಿರುವಂಥ ಒಡವೆಗಳನ್ನು ಸ್ವಲ್ಪ ನೀರಿನಲ್ಲಿ, ಒಂದು ಸ್ವಲ್ಪ ಅರಿಶಿನದ ನೀರಲ್ಲಿ ಅಥವಾ ಹಾಲಿನಲ್ಲಿ ತೊಳೆದ್ಬಿಟ್ಟು ದೇವರ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಕಳಸ ನೀವು ಸ್ಥಾಪನೆ ಮಾಡಿದರೆ ಕಳಸಕ್ಕೆ ಹಾಕಿ ಪೂಜೆ ಮಾಡ್ಬೋದು. ಕಳಸ ಸ್ಥಾಪನೆ ಮಾಡಿಲ್ಲ ಅನ್ನೋರು ಒಂದು ಬಾಕ್ಸಲ್ಲಿ ಅಥವಾ ಒಂದು ತಟ್ಟೆಯಲ್ಲೇ ನೀವು ಒಡವೆಗಳನ್ನೆಲ್ಲ ಇಟ್ಟು ಆ ಒಡವೆಗಳಿಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು. ಹೊಸ ಒಡವೆಗಳನ್ನು ತಗೊಂಡಿದ್ರೂ ಕೂಡ ಹೊಸದಾಗಿ ವಾಹನವನ್ನು ಖರೀದಿ ಮಾಡಿದರೆ ಅದರ ಕೀ ಆಗಿರ್ಬೋದು, ಅಥವಾ ನೀವು ಆಸ್ತಿ ಮನೆಗಳನ್ನು ತೊಗೊಂಡಿದ್ರೆ ಆ ಪತ್ರಗಳನ್ನು ಇಟ್ಟು ನೀವು ದೇವ್ರ ಮುಂದೆ ಪೂಜೆ ಮಾಡಬೇಕಾಗತ್ತೆ. ಚಿನ್ನದ ಒಡವೆ ತೊಗೊಂಡಿದ್ರು ಕೂಡ ಅದನ್ನು ತೊಗೊಂಡು ಬಂದು ಲಕ್ಷ್ಮೀ ದೇವಿ ಹತ್ರ ಇಟ್ಟು ಅಥವಾ ಲಕ್ಷ್ಮೀ ದೇವಿ ಫೋಟೋಗೆನೆ ಅಥವಾ ಕಳಸಕ್ಕೆನೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅನಂತರ ನೀವು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಶಾಶ್ವತವಾಗಿ ನೀವೇನೇ ತೊಗೊಂಡಿದ್ರು ಕೂಡ ಅದು ನಿಮ್ಮ ಹತ್ರ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಷ್ಟೊಂದು ಪ್ರಾಮುಖ್ಯತೆ ಇದೆ ಈ ಅಕ್ಷಯ ತೃತೀಯ ದಿವಸಕ್ಕೆ. ಬರೀ ನಿಮ್ಮ ಹತ್ರ ಉಳಿಯೋದಷ್ಟೇ ಅಲ್ಲದೆ ಇನ್ನೂ ಕೂಡ ಹೆಚ್ಚಾಗತ್ತೆ ಅನ್ನೋ ಒಂದು ನಂಬಿಕೆ. ಈಗ ತೋರಿಸ್ತಾ ಇರೋ ಹಾಗೆ ಒಡವೆಗಳನ್ನು ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಕಳಸಕ್ಕೇ ಹಾಕಿ ಪೂಜೆ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಈಗ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಿದ್ದಾಯಿತು. ನೈವೇದ್ಯಕ್ಕೆ ಅಂತ ಇವಾಗ ಹಣ್ಣು ಕಾಯಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ನೈವೇದ್ಯ ಮಾಡ್ತಾಯಿದ್ದೀನಿ. ನೈವೇದ್ಯ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಕರ್ಪೂರವನ್ನು ಹಚ್ಕೊಂಡು ತುಪ್ಪದ ಆರತಿ ಮಾಡ್ತೀವಿ, ಪಂಚಾರತಿ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು, ತುಂಬಾ ಶ್ರೇಷ್ಠ. ಇನ್ನು ಅಕ್ಷಯ ತೃತೀಯ ದಿವಸ ನೀವೇನಾದರೂ ತೊಗೊಳ್ತೀರಾ ಅಂತಂದರೆ ಅದನ್ನು
ತೊಗೊಂಡ್ಬಂದು ದೇವ್ರ ಮನೇಲಿ ಇಡೋದಕ್ಕಿಂತ ಮುಂಚೆ ಚಿನ್ನ ಆಗಿರಲಿ ಬೆಳ್ಳಿ ಆಗಿರಲಿ ಅದನ್ನು ಸ್ವಲ್ಪ ಹೊತ್ತು ಉಪ್ಪಿನ ಡಬ್ಬದಲ್ಲಿ ಹಾಕಿ ಇಟ್ಟಿರಿ. ಅದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೀರ್ಕೊಳ್ಳುತ್ತೆ ಉಪ್ಪು. ಆನಂತರ ಅದನ್ನು ತೊಗೊಂಡ್ಬಂದು ದೇವ್ರ ಮನೇಲಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವನ್ನು ಇಟ್ಟು ಅನಂತರ ಚಿಕ್ಕ ಚಿಕ್ಕ ದೀಪಗಳಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪದ ದೀಪ ಹಚ್ಚಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಹೊಸದಾಗಿ ಏನಾದರೂ ನೀವು ಒಡವೆ ತೊಗೊಂಡಾಗ ಯಾವ ರೀತಿ ಅದನ್ನು ತೊಗೊಂಡ್ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅನಂತರ ನೀವು ಧರಿಸ್ಬೇಕು ಅಂತ ತಿಳಿಸಿದ್ದೆ. ಆ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಮಹಾಮಂಗಳಾರತಿ ಎಲ್ಲ ಆಗಿದೆ. ಸಂಜೆಗೆ ಒಂದು ಸಲ ಯಾರಾದರೂ ಮುತ್ತೈದೆಯರನ್ನ ಕರೆದಿದ್ರೆ ನೀವು ಅವ್ರು ಬಂದು ಹೋದ ನಂತರ, ಕರೀದೇ ಇದ್ರೂ ಪರವಾಗಿಲ್ಲ, ಸಂಜೆಗೆ ಒಂದು ಸಲ ಕೆಂಪು ನೀರಿನ ಆರತಿ ಮಾಡಿ ದೇವರಿಗೆ, ಅಂದರೆ ಲಕ್ಷ್ಮೀ ದೇವಿಗೆ ದೃಷ್ಟಿ ಆರತಿ ಮಾಡಿ ಅನಂತರ ನೀವು ದೇವರನ್ನು ಕಳಸವನ್ನು ಇಟ್ಟಿದ್ರೆ ಕಳಸವನ್ನು ಕದಲಿಸಿ ಅಥವಾ ಫೋಟೋವನ್ನು ಕೂಡ ಒಂದು ಸ್ವಲ್ಪ ಸರಿಸಿದ್ರೆ ಸಾಕು, ಅಲ್ಲಿಗೆ ವಿಸರ್ಜನೆ ಆದಂಗೆ ಆಗುತ್ತೆ. ಅನಂತರ ನೀವು ಎತ್ತಿಟ್ಕೊಳ್ಬೋದು ಎಲ್ಲನೂ. ಇನ್ನು ಬಹಳ ಮುಖ್ಯವಾಗಿ ಅವತ್ತಿನ ದಿವಸ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡೋದನ್ನು ಮರಿಬೇಡಿ. ನಾನು ಈಗಾಗಲೇ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲೇ ಪಕ್ಕದಲ್ಲಿದೆ, ನೋಡ್ತಾ ಇದ್ದೀರಾ, ಇದೇ ಅಕ್ಷಯ ಪಾತ್ರೆ. ಇದರೊಳಗಡೆ ಏನೇನು ಹಾಕಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಆ ವಿಡಿಯೋನ ಸಪ್ರೇಟಾಗಿ ನೋಡ್ಬೇಕು ನೀವು. ಈ ರೀತಿಯಾಗಿ ಸರಳವಾಗಿ ನೀವು ಅಕ್ಷಯ ತೃತೀಯ ಪೂಜೆಯನ್ನು ನೆರವೇರಿಸ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.